ಗಲೀಜಾಗ್ಬಿಟ್ಟಿತ್ತು. ಅದನ್ನೆಲ್ಲ ಕ್ಲೀನ್ ಮಾಡಿ ಇದೊಂದು ಲಿಕ್ವಿಡ್ ಇದೆ. ಲಿಕ್ವಿಡಲ್ಲಿ ನೀವು ಒಂದು ಸ್ವಲ್ಪ ಸ್ಪ್ರೇ ಮಾಡಿಬಿಟ್ರೆ ಸಾಕು, ಗ್ಯಾಸ್ ಎಲ್ಲ ಪಳ ಪಳ ಅಂತ ಕ್ಲೀನ್ ಆಗಿಬಿಡುತ್ತೆ. ಹಂಗೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು 2-3 ದಿವಸ ಕೆಲಸ ತುಂಬ ಹೆವಿ ಇರೋದ್ರಿಂದ ಫುಲ್ಲು ಟೈರ್ಡ್ ಆಗ್ಬಿಟ್ಟಿದ್ದು. ನಾವು ಇವತ್ತೆಲ್ಲೂ ಹೊರಗಡೆ ಹೋಗೋದು ಬೇಡ, ಬಂದು ಎಂಟು ಬೇರೆ ಆಯಿತಾ, ಹೋದರೆ ಅದು ಇದು ತಗೋಬೇಕಾಗುತ್ತೆ ಅಂದ್ಬಿಟ್ಟು ಇವತ್ತು ತುಂಬ ಲೇಟ್ ಟೈಮ್ ಪಾಸ್ ಮಾಡೋಣ ಅಂದ್ಬಿಟ್ಟು ನಂಗೆ ಬೇಕಾಗಿರೋದೆಲ್ಲ ಮಾಡ್ಕೊಂಡು ಅಂತೂ ಗ್ಯಾಸ್ ಕಡೆ ಎಲ್ಲ ಕ್ಲೀನ್ ಆಯಿತು. ಇನ್ನು ಬಾತ್ರೂಮ್ ಇರೋದು. ಬಾತ್ರೂಮ್ ಯಾವಾಗಲೂ ನೀವು ನೀಟಾಗಿ ಇಟ್ಕೋಬೇಕು. ಬಾತ್ರೂಮಲ್ಲೇ ಇರೋದು ನಮಗೆಲ್ಲ ಪ್ರಾಬ್ಲಮ್ ಬರೋದೇ ಬಾತ್ರೂಮಿಂದ. ಹಂಗಾಗಿ ಡೈಲಿನಾದರೂ ಬಾತ್ರೂಮ್ನ ವಾಶ್ ಮಾಡಿ ಕ್ಲೀನ್ ಮಾಡಬೇಕು. ಹಂಗಾಗಿ ಡೈಲಿ ತೊಳಿತೀನಿ. ಇವತ್ತು ಇದ್ರ ಜೊತೆ ಇದನ್ನು ಸೇರಿಸ್ಕೊಂಡು ವೀಡಿಯೋ ಮಾಡೋಣ ಅಂದ್ಬಿಟ್ಟು, ಅಂದರೆ ಬ್ಯಾಚುಲರ್ ಇರೋರೆಲ್ಲ ಎಷ್ಟು ನೀಟಾಗಿ ಇಟ್ಕೋಬೇಕು ಅಂದರೆ ರೂಮ್ನ ಅಷ್ಟು ನೀಟಾಗಿ ಇಟ್ಕೋಬೇಕಾಗುತ್ತೆ. ಆಮೇಲೆ ನಾನು ಬಾತ್ರೂಮ್ ಯಾವುದ್ರಲ್ಲಿ ತೊಳಿತೀನಿ ಅಂದರೆ, ನೀವು ಪಾತ್ರೆ ತೊಳೆಯೋ ಲಿಕ್ವಿಡ್ ಇದೆಯಲ್ಲ, ಅಂದರೆ ಫೇರಿ ಆಮೇಲೆ ವಿಮ್ ಅವ್ರದ್ದೆಲ್ಲ ಲಿಕ್ವಿಡ್ ಬರುತ್ತಲ್ಲ, ಅದನ್ನ ನೀವು ಒಂದು 10 ನಿಮಿಷ ಬಾತ್ರೂಮ್ ಹಾಕಿಟ್ರೆ ಎಷ್ಟು ನೀಟಾಗುತ್ತೆ ಅಂದರೆ, ವಾಶ್ ಬೇಷನ್ನು ನೋಡಿ. ನಾನು ತೊಳೆಯೋದು ಇದರಲ್ಲಿ ಜಿಂಟೋದಲ್ಲಿ. ಹಂಗೆ ಮಧ್ಯಾಹ್ನಕ್ಕೆ ಒಂದು ಸ್ವಲ್ಪ ಬೇಳೆ ಸಾರು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇವತ್ತು ಒಂದು ಗೀ ರೈಸು ಮತ್ತು ಬೇಳೆ ಸಾರು ಮಾಡೋಣ ಅಂದ್ಬಿಟ್ಟು ಬೇಳೆ ಸಾರಿಗೆ ಬೇಳೆ ಎಲ್ಲ ತೊಳೆದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೆ. ಶುಕ್ರವಾರ ನಮ್ಮ ಫೇವ್ರೇಟ್ ಆಗ್ಬಿಡುತ್ತೆ. ಯಾಕೆಂದರೆ 4-5 ಜನ ಒಟ್ಟಿಗೆ ಊಟ ಮಾಡ್ತೀವಿ. ಅವರಿಗೆಲ್ಲ ಬೇಳೆ ಸಾರು ಅಂದರೆ ತುಂಬಾ ಇಷ್ಟ. ಹಂಗಾಗಿ ಮತ್ತು ನನ್ನ ರೂಮಲ್ಲಿ ಇವತ್ತೇನೂ ಇರಲಿಲ್ಲ. ಆಲೂಗೆಡ್ಡೆ ಏನಾದರೂ ಸೊಪ್ಪಿಗೆ ಪಾಕ್ ಮಾಡೋಣ ಅಂದರೆ ಏನೂ ಇರಲಿಲ್ಲ. ಇಲ್ಲಿ ಒಬ್ಬ ಇಂಡೋನೇಷ್ಯಾದ ಒಂದು ರೂಮ್ ಹತ್ರ ಒಂದು ಹಾಂಗ್ಕಾಂಗ್ ಅಂದ್ಬಿಟ್ಟು ಒಂದು ಸೊಪ್ಪು ಸಿಗುತ್ತೆ. ಇಲ್ಲಿ ಇಂಡೋನೇಷ್ಯಾ ಮತ್ತು ಫಿಲಿಪಿನಿಯವರು ಜಾಸ್ತಿ ಇದನ್ನ ಯೂಸ್ ಮಾಡ್ತಾರೆ. ತುಂಬ ದಿನದಿಂದ ತಿನ್ನಬೇಕು ಅಂದ್ಕೊಂಡಿದ್ದೆ. ಹಂಗೆ ಇವತ್ತು ಬೇಳೆ ಸಾರಿಗೆ ಹಾಕೋಣ ಅಂದ್ಬಿಟ್ಟು ಅದನ್ನ ಕೊಯ್ಯೋಕ್ಕೆ ಅಂತ ಹೋದೆ ನಾನು ಹೊರಗಡೆ. ಹೋಗ್ಬೇಕಾದ್ರೆ ನೋಡಿ, ಇಲ್ಲಿ ತುಳಸಿ ಗಿಡ ನಮ್ಮ ಊರಲ್ಲಿ ಇದನ್ನ ಪೂಜೆ ಮಾಡ್ತಾರೆ. ಬಟ್ ಇಲ್ಲಿ ಇದು ತುಂಬ ಅಂದರೆ ತುಂಬ ಗ್ರೋತ್ ಆಗ್ಬಿಡುತ್ತೆ. ಇಲ್ಲಿ ಎಲ್ಲರ ಮನೆ ಮುಂದೆನೂ ಅದನ್ನ ನಟ್ಟಿರ್ತಾರೆ. ಯಾಕೆಂದರೆ ತುಂಬ ಘಮ ಅಂತ ಇರುತ್ತೆ ತುಳಸಿ ಗಿಡ ಎಲ್ಲ. ನೋಡಿ, ಈ ಸೊಪ್ಪಲ್ಲಿ ಓನೂ ಬಿಡುತ್ತೆ. ಬಟ್ ಎಂಥ ಸೊಪ್ಪು ಅಂತ ಗೊತ್ತಿಲ್ಲ. ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿದೆ, ಭಾರಿ ಒಳ್ಳೇದಿದು ಆರೋಗ್ಯಕ್ಕೆ. ಹಾಂಗ್ಕಾಂಗ್ ಅಂತ ಹೊಡೆದ್ರೆ ಈ ಸೊಪ್ಪು ಬೆನಿಫಿಟ್ ಎಲ್ಲ ಗೊತ್ತಾಗುತ್ತೆ. ಇವರು ಇಂಡೋನೇಷ್ಯಾ ಫಿಲಿಪಿನಿಯವರಂತೂ ಇದನ್ನ ಜೀವ ಪಡ್ಕೊಂಡು ತೊಗೊಂಡೋಗ್ತಾರೆ. ಯಾವಾಗಲೂ ಅಲ್ಲಿ ತೊಗೊಂಡೋಗಿ ಹೆಂಗಸರೆಲ್ಲ ಬಂದು ಕುಯ್ಕೊಂಡು ಹೋಗ್ತಾ ಇರ್ತಾರೆ. ಹಂಗೆ ಅವನ ಹತ್ರನೂ ಕೇಳಿದ್ದೆ. ಅವನು ಹೇಳಿದ್ದ, ಚೆನ್ನಾಗಿದು, ಹೆಲ್ತಿಗೆ ಒಳ್ಳೆಯದು, ತುಂಬ ಬಾಡಿನ ಹೀಟ್ನ ಕಮ್ಮಿ ಮಾಡುತ್ತೆ, ನೀನು ಮಾಡ್ಕೊಂಡು ತಿನ್ನು ಅಂತ ಇದ್ದ. ಹಂಗೆ ಇವತ್ತು ಬೇಳೆ ಸಾರಿಗೆ ಹಾಕ್ಬಿಟ್ಟು ಮಾಡೋಣ ಅಂದ್ಬಿಟ್ಟು ರೂಮಿಗೆ ಒಂದು ಸ್ವಲ್ಪ ಕುಯ್ಕೊಂಬಂದೆ. ಕ್ಲೀನಾಗಿತ್ತು, ಕುಯ್ಕೊಂಬಂದೆ. ಬಂದುಬಿಟ್ಟು ಅದನ್ನೆಲ್ಲ ತೊಳೆದ್ಬಿಟ್ಟು ಇವತ್ತು ನೋಡೋಣ, ಮಾಡಿಬಿಟ್ಟು ಹೆಂಗೋ ಫ್ರೆಂಡ್ಸ್ ಬರ್ತಾರಲ್ಲ, ಫಸ್ಟು ಅವ್ರಿಗೆ ತಿನ್ಸೋಣ. ಅವ್ರೇನಾದ್ರು ಬದುಕೊಳ್ಳಿದ್ರೆ ಆಮೇಲೆ ನೋಡೋಣ ಅಂದ್ಬಿಟ್ಟು ಮಾಡೋಕ್ಕೆ ಶುರು ಹಚ್ಕೊಂಡೆ. ತೊಳ್ಕೊಬಿಟ್ಟು ನೀಟಾಗಿ ಕಟ್ ಮಾಡಿ ಅದನ್ನ ಬೇಳೆ ಸಾರಿಗೆ ಮಿಕ್ಸ್ ಮಾಡಿದೆ. ಅದು ಬೇಯ್ತಾ ಇರ್ಬೇಕಾದ್ರೆ ಒಳ್ಳೆ ಘಮ ಅಂತಿತ್ತು. ಒಳ್ಳೆ ಬಸ್ಲೆ ಸಾರು ಆದಂಗೆ ಆಯಿತು. ಬಟ್ ಸಾರು ಆಗಿರೋದು ವೀಡಿಯೋ ತೆಗಿಯೋಕ್ಕೆ ಮರೆತುಬಿಟ್ಟಿದ್ದೀನಿ ನಾನು ಇವತ್ತು. ಅಂದರೆ ಊಟದ್ದು ಹೊಟ್ಟೆ ಹಸಿತಾಯಿತ್ತು. ಮಧ್ಯಾಹ್ನ ಊಟ ಮಾಡೋ ಅರ್ಜೆಂಟಲ್ಲಿ ಅದನ್ನ ತೋರಿಸೋದಕ್ಕೆ ಮರ್ತೋಗ್ಬಿಟ್ಟೆ. ಎಲ್ಲ ಕುಯ್ಕೊಂಡು ಬೇಳೆ ಸಾರು ಜೊತೆ ಮಿಕ್ಸ್ ಮಾಡಿ ಹಂಗೆ ಕುಕ್ಕರಲ್ಲಿ ಇಡೋಣ ಅಂತ ಹೊರಟೆ. ಇಂತು ಕುಕ್ಕರಲ್ಲಿ ವಿಷಲ್ ಬಂತು, ನಮ್ಮ ಸಾರು ಈಗ ರೆಡಿದೆ. ಓ, ನಮ್ಮ ಸಾರೀಗ ರೆಡಿದೆ. ಇವಾಗ ನಾವು ತಟ್ಟೆ ಇಡ್ಲಿ ಹುಯ್ಯೋಣ, ಓಕೆನಾ? ತಟ್ಟೆ ಇಡ್ಲಿ ಹೆಂಗೆ ಹುಯ್ಯೋದು ಅಂತ ಹೇಳ್ಕೊಡ್ತೀನಿ. ಏನು ಗೊತ್ತಾ, ಇವಾಗ ನಾನು ಏನಂತಾರೆ ಇದಕ್ಕೆ ಇದು ನೋಡಿ ಎಷ್ಟು ಘಮ ಅನ್ನುತ್ತೆ. ಇದಕ್ಕೆ ಇಂಡಿಯಾದಲ್ಲಿ ಸಾಂಬ್ರಾಣಿ ಹಾಕ್ತಾರಲ್ಲ, ಸಾಂಬ್ರಾಣಿ ಇವಾಗ ನಾನು ಈ ಥರ ಅಡ್ಜಸ್ಟ್ಮೆಂಟಲ್ಲಿ ನಂದು ಕರೆಂಟಿನ ಒಂದು ಮಿಷಿನ್ ಇತ್ತು ಸಾಂಬ್ರಾಣಿ ಹಾಕೋದು. ನನ್ನ ಫ್ರೆಂಡ್ ಒಬ್ಬ ಎತ್ಕೊಂಡು ಹೋಗ್ಬಿಟ್ಟು ಅಂದರೆ ಇದುವರೆಗೂ ತಂದಿಲ್ಲ. ಒಳಗಡೆ ಕೈ ಹಾಕಿ ಸಾಂಬ್ರಾಣಿ ಈ ಥರ ಬರುತ್ತೆ. ಇಲ್ಲಿ ಎಂಥ ಘಮ ಅಂದರೆ ಹೇಳೋದಕ್ಕಾಗಲ್ಲ, ಅಷ್ಟೊಂದು ಘಮ ಅನ್ನುತ್ತೆ. ಇವಾಗ ರೂಮೆಲ್ಲ ಒಂದು ವಾರ ಗಂಟೆ ನಿಮಗೆ ಒಳ್ಳೆ ಸುವಾಸನೆ ಕೊಡುತ್ತೆ ಗೊತ್ತಾ.
ನೀನೇ ನಾನು ನಾನೇ ನೀನು ನೀನು ನಾನು ಒಂದೇ ಅಂತೆ ಓ ಒಂದೇ ಅಂತೆ. ಓ ಕತ್ಕೊಬಿಡ್ತಲ್ಲಪ್ಪ, ಎರಡು ಕತ್ಕೊಬಿಡ್ತಲ್ಲಪ್ಪ, ರೂಮ್ ಎಲ್ಲ ಹೊಗೆ ಆಗ್ಬಿಡುತ್ತೆ ಇವಾಗ. ಅಣ್ಣ ತಮ್ಮಂಗೆ ಎಲ್ಲ ಕಡೆ ಹೋಗಪ್ಪ, ಇಲ್ಲೋಗೋ ಅಲ್ಲೋಗೋ ಘಮ ಘಮ ಅನ್ನೋ ರೂಮೆಲ್ಲ. ಅಯ್ಯೋ ಕೈ ಬೇರೆ ಸುಡ್ತೇನೆ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ರಜಾ ಇತ್ತು, ಎಲ್ಲೂ ಹೊರಗಡೆ ಹೋಗಲಿಲ್ಲ. ಹಂಗೆ ಇವಾಗ ಸಂಜೆ ಮೇಲೆ ಫ್ರೆಂಡ್ ಫೋನ್ ಮಾಡ್ದೆ, ಇಮ್ರಾನ್ ಮತ್ತು ಹರ್ಷದು, ಆಮೇಲೆ ನಮ್ಮ ಭಾಷಾ ಬೈ, ನಮ್ಮ ಭಾವ ಫೋನ್ ಮಾಡಿದ್ರು, ಎಲ್ಲರೂ ತಿಂಡಿಗೆ ಹೋಗೋಣ ಅಂತ. ಹಂಗೆ ನಾವು ಇವಾಗ ತಿಂಡಿ ಹೊರಟ್ವಿ. ರೀಲ್ಸ್ ನೋക്കി ಓಡ ರೀಲ್ಸ್ ஒரு கஞ்சி ஆர்டர் ஆக்கியா நோக்கிட்டு கஞ்சி வந்து ಅಲ್ಲ ಇದನ್ನ ನೋಡಿ ಏನಂದ್ರೆ ಮೈಂದು ಉದ್ದೋಗ್ತದೆ. ನಲ್ಲೇ ಒಂದು ಇದು ಮಾತ್ರ ಮೋಟಾರ್ ಮಾತ್ರ ಅಲ್ಲಿ ಇರ್ತದೆ. ವೀಕ್ಲಿ ಮೀನು ಫೋರ್ಕ್ ಆಗಿರ್ಲಿಲ್ಲ. ನಕ್ಕತಲ್ಲ ಇದು ಸಾಧಗಳು ಒಂದಲ್ಲ ಎರಡು ಬೀಜ ಫಸ್ಟಿಗೆ ನಾನು ಅದು ಕಲ್ಲು मेरा दोस्त नफीस भाई। अस्सलाम वालेकुम मेरे भाइयों, मेरे भाई को लाइक करो, फॉलो करो, शेयर करो, कमेंट करो प्लीज। आप लोग फॉलो शेयर करो। कितना टाइम कितना हो गया? अभी ये रात के बज रहे हैं 3 बजे। चुप कर रहे, ये बज रहे हैं 3:42। रात में हमें जुम्मा के दिन, छुट्टी के दिन क्या करते हैं? सुबह सुबह लूडो खेलते हैं, इंजॉयमेंट बहुत होता है। मेरा भाई आज सेकंड आया, लेकिन गान जल गया। मुझे गान जल गई। नहीं, व्लॉग में आप लोग इसको स्किप कर देना, क्योंकि ये व्लॉग हमारे फैमिली लोग भी देखेंगे। तो आप ये गाना, ये व्लॉग में जो गाली दी हमने अब्यूज़ किया है, इसको डिलीट कर देना। ओके, वो बात सही है। अभी पहले से मैं कैसे स्लिम हो गया हूँ कि तो माशाल्लाह एकदम अभी माशाल्लाह मेरी सेहत भी अच्छी हो गई। नहीं तो पहले मैं इसके दवा कौन दिया? कौन दिया दवा? वो आप गुरु नईम दादा। नईम दादा मेरे, ना पिरी पिरी नईम दादा तना ना पिरी पिरी क्या बोलते। और ये हमारा इमरान भाई, ये गांडू है, औरत है, ये अकरम नतुल्ला है। सही है। अनफीस बात कर। ये वाला वो तो बिल्कुल आपको दिखा रहे हैं, बिल्कुल आपको दिखा रहे भाई। समझ दे दो ये होने के बाद चाहिए लेगा। डबल का पिज्जा सही है ना? बस सही है। इधर देख, ये भी का चाय पे तुम बनाते हो सर वैसे? नहीं छोड़ा ना इन्हें। नहीं, उसका नंबर है ना इसकी वजह से। हाँ, मेरा कब है? नहीं समोसा कितने में है?
हैदराबाद का चार मीनार है और ये मक्का मस्जिद है हैदराबाद का। पूरा हैदराबाद का पूरा सिलेक्शन बनाया है हमारा हैदराबाद का सलीम भाई को बताया। यहाँ हमारा सलीम भाई है, सुपारी पान अच्छा बना के देते हैं माशाल्लाह। कभी भी आए तो हमें रात में चाय पीने के लिए इधर आते हैं। ये हमारा हैदराबाद का सलीम भाई है। सलीम भाई का चाय समोसा पान पूरा अच्छा। प्रमोशन कर रहा है।